ವೇದಿಕೆ ಬರುವಂಥ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಕೈಲಾಸ ಕಲಾದರ ಅಂದರೆ ನಮಗೊಂದು ನಮ್ಮ ಒಂದು ಕುಟುಂಬದ ಕಾರ್ಯಕ್ರಮ ಥರ ನಮಗೆ ಅನಿಸುತ್ತೆ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಕೂಡ ನಾವು ತಪ್ಪದೇ ಬರ್ತೇವೆ. ಇವತ್ತು ಕನ್ನಡ ಉಳಿಬೇಕಾದ್ರೆ ಬರೀ ನಮ್ಮ ಹೋರಾಟಗಳಿಂದ ಕನ್ನಡ ಉಳಿಸಿ ಎಂದು ರೋಡಲ್ಲಿ ಅಲಿಯೋದ್ರಿಂದ ಸಿಗಲ್ಲ. ಇವತ್ತು ನಮ್ಮ ಏನು ಡಾಕ್ಟರ್ ಜಯಲಕ್ಷ್ಮಿ ಸಿದ್ದೇಂದ್ರ ಮೇಡಮ್ ಅವರು ಈ ರೀತಿಯ ಕನ್ನಡದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳಿಗೆ ಕನ್ನಡದ ನೃತ್ಯಗಳನ್ನು ಮಾಡಿಸಿ ಕನ್ನಡದ ಭರತನಾಟ್ಯ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡುವುದರಿಂದ ಇವತ್ತು ನಾವು ಇವತ್ತು ನಮ್ಮ ಕನ್ನಡ ನಾಡಿಗೆ ಗಟ್ಟಿಯಾಗಿ ಉಳ್ಕೊಂಡಿದೆ. ನೋಡಿ, ನಾವು ಪೂಜ್ಯ ಗುರುಗಳಿಂದ ಇವತ್ತೊಂದು ವಿಷಯ ಕಲ್ತ್ಕೊಂಡಿವಿ. ನಮ್ಮಲ್ಲಿ ತುಂಬ ಮಕ್ಕಳಿದ್ದೀರಾ, ಕನ್ನಡ ಬರಲ್ಲ ಅಂತ ತಕ್ಷಣ ನಾವು ಅವರ ಭಾಷೆಯಲ್ಲೇ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಇವತ್ತು ಪೂಜ್ಯ ಗುರುಗಳು ಸರಿಯಾಗಿ ಅವರಿಗೆ ಕನ್ನಡ ಬಂದಿಲ್ಲ ಅಂದರೂ ಕೂಡ ಕನ್ನಡವನ್ನು ಎಷ್ಟೊಂದು ಅದ್ಭುತವಾಗಿ ಟ್ರೈ ಮಾಡಿದ್ರು. ಆಮೇಲೆ ಕನ್ನಡ ನಮಗೆ ಬರಲ್ಲ, ನೀವು ಒಂದು ಪೂಜ್ಯರ ಬಾಯಲ್ಲಿ ಕನ್ನಡ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೊಡಿದ್ರು. ಆ ತಾಯಿ ಭುವನೇಶ್ವರಿಯ ಒಂದು ಮಹಿಮೆ. ಆಮೇಲೆ ಪೂಜ್ಯರೇ ಈ ರೀತಿ ಒಂದು ಕನ್ನಡ ಪ್ರಯತ್ನ ಪಡ್ತಾರೆ ಅಂದಮೇಲೆ ನಮಗೆ ನಿಮಗೆಲ್ಲ ಯಾಕೆ ಕನ್ನಡ ಕಲಿದೇ ಇರುವಂತ ಒಂದು ಇದು ಅಲ್ವಾ? ಎಲ್ಲರೂ ಕೂಡ ನಮ್ಮ ತಾಯಿ ಭಾಷೆ, ತಾಯಿ ಭುವನೇಶ್ವರಿ, ನಮ್ಮ ಕನ್ನಡಮ್ಮ ತಾಯಿ, ನಾವೆಲ್ಲ ಹೇಗೆ ನಮ್ಮ ತಾಯಿಗೆ ಗೌರವ ಕೊಡ್ತೇವೋ ಆ ರೀತಿ ಕನ್ನಡಾಂಬೆಗೆ ಗೌರವ ಕೊಡೋಣ. ಇವತ್ತು ಈ ರೀತಿಯ ಒಂದು ಅದ್ಭುತ ನೃತ್ಯ ಮಕ್ಕಳದು ಕನ್ನಡನ ಉಳುವುದಕ್ಕೆ ಮತ್ತೆ ಬೆಳೆಸುವುದಕ್ಕೆ ನಮ್ಮ ಜಯಲಕ್ಷ್ಮಿ ಸಿದ್ದೇಂದ್ರ ಮೇಡಮ್ ತರ ಇನ್ನೂ ನೂರಾರು ಮಹಿಳೆಯರು ಮುಂದೆ ಬರಲಿ. ಇವರ ಒಂದು ಅದ್ಭುತ ಕಾರ್ಯಕ್ರಮಗಳು ಹೀಗೆ ಮುಂದುವರಿಲಿ. ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ರೀತಿಯ ಒಂದು ಒಳ್ಳೆಯ ಕಲೆಗಳನ್ನು ಗುರುತಿಸುವಂಥ ಕೆಲಸ ಮಾಡಬೇಕು. ಮತ್ತು ನಾವೆಲ್ಲ ಕನ್ನಡಿಗರಿಸುವ ಈ ರೀತಿಯ ಒಂದು ಒಳ್ಳೆಯ ನೃತ್ಯ ಮಾಡುವಂಥ ಕೈಲಾಸ ಕಲಾದಂಥ ಸಂಸ್ಥೆಗಳನ್ನು ಮುಂದೆ ತರುವಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ನಾವು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಕರೆದು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ನಮ್ಮ ಕರೆಗೆ ಇದಕ್ಕೆ ನಮ್ಮ ಕೈಲಾಸ ಕಲಾದರ ಸಂಸ್ಥೆಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಮಾತು ಮುಗಿಸ್ತಾ ಇದ್ದಾರೆ. ಜೈ ಭುವನೇಶ್ವರಿ ತಾಯಿ, ಜೈ ಕನ್ನಡ. ಹೃತ್ಪೂರ್ವಕ ಧನ್ಯವಾದ. ನಮ್ಮ ಕವಿ ವರೆಣ್ಯರು ಹೇಳ್ತಾರೆ,